ಅವ್ರು ಯಾರು ಹಗರಣ ಮಾಡ್ಯಾರ ತಾವು ಮಾಡಿ ಈಗ 110 ಕೋಟಿ ಕೊಡುವಲ್ಲ 60 ಕೋಟಿ ಕೊಟ್ಟು ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡಿ ಸರ್. ತಾಂಡ ಅಭಿವೃದ್ಧಿ ನಿಗಮ ನಿಮ್ಗೆ ಗೊತ್ತಿದೆ ಅಧ್ಯಕ್ಷರೇ, 2021-22 ರಾಜ್ಯದಲ್ಲಿ ಕೊಟ್ಟಿರುವ ಟ್ಯಾಕ್ಸ್ಗಳು ದೇವರಾಜ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ತೆಗೆದು ನೋಡಿ. ದೇವರಾಜ ಹಿಂದುಳಿದ ಅಭಿವೃದ್ಧಿ ನಿಗಮ OBCಗಳ ಈ ನಿಗಮಕ್ಕೆ 190 ಕೋಟಿ ನಮ್ಮ ಸರ್ಕಾರ ಕೊಟ್ಟಿತ್ತು. ದೇವರಾಜ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಈ ಸರ್ಕಾರ ಕೊಟ್ಟಿದ್ದೇನು? ಮಾತೆತ್ತಿದ್ರೆ ನಾವು ಹಿಂದಂತೆ ಮಾತಾಡ್ತೀರಿ. 100 ಕೋಟಿ ಕೊಟ್ಟಿರಿ, 190 ಕೋಟಿ ಇದ್ದಿದ್ದು 100 ಕೋಟಿ ರೂಪಾಯಿ ಕೊಟ್ರಿಪ್ಪ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ 25 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಬೊಮ್ಮಾಯಿ ಅವರು. ನೀವು ಕೊಟ್ಟಿದ್ದೆಷ್ಟು? 13 ಕೋಟಿ ರೂಪಾಯಿ. ಕುರುಬರು ನಮ್ಮ ನಮ್ಮ ಮುಖ್ಯಮಂತ್ರಿಗಳು ಕುರುಬ ಸಮಾಜದ ದೊಡ್ಡ ನಾಯಕರು. ಇವತ್ತು ಇಡೀ ರಾಜ್ಯದ ಕುರುಬ ಸಮಾಜ ಅವ್ರ ಕಡೆ ನೋಡ್ತಿರ್ತೈತಿ, ನಮ್ಮ ಸಮಾಜಕ್ಕೆ ಏನು ಮಾಡ್ತಾರಪ್ಪ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಭಾಳ ಹೆಮ್ಮೆಯಿಂದ ನೋಡ್ತಿದ್ದಾರೆ. ಕುರುಬ ಸಮಾಜಕ್ಕೆ ಏನು ಮಾಡಿದ್ದಾರೆ? 106 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು ಅಧ್ಯಕ್ಷರೇ. ಇವ್ರು ಕೊಟ್ಟಿದ್ದೆಷ್ಟು? 10 ಕೋಟಿ ರೂಪಾಯಿ. ಬರೀ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ 25 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು. ಇವ್ರು ಕೊಟ್ಟಿದ್ದು 9 ಕೋಟಿ ರೂಪಾಯಿ. ಉಪ್ಪಾರ ಅಭಿವೃದ್ಧಿ ನಿಗಮ 15 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು. ಉಪ್ಪಾರಕ್ಕೆ 15 ಕೋಟಿ ನಮ್ಮ ಸರ್ಕಾರ ಕೊಟ್ರೆ ಈ ಸರ್ಕಾರ ಕೊಟ್ಟಿದ್ದು 8 ಕೋಟಿ ರೂಪಾಯಿ. ಲಿಂಗಾಯತರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಗೊತ್ತಿಲ್ಲ, ಅವ್ರು ತಮ್ಮ ಆಫೀಸ್ ಇನಾಗ್ರೇಷನ್ ಮಾಡ್ಕೊಂಡು 100 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ರ ಈ ಸರ್ಕಾರ 60 ಕೋಟಿ ರೂಪಾಯಿ ಕಟ್ ಮಾಡಿದ್ರು. ಲಿಂಗಾಯತರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ MLAಗಳು ಆಡ್ಸಿ ಬಂದಾರೆ. ಎಲ್ಲರಿಗೂ ಮುಖ ಎತ್ತಿ ಅವ್ರ ತಮ್ಮ ಸಮಾಜದ ಮುಂದೆ ಮುಖ ಎತ್ತದಂಗೆ ಮಾಡಿಟ್ಟಿದ್ದಾರೆ. 40 ಕೋಟಿ ರೂಪಾಯಿ ಕಟ್ ಮಾಡಿದ್ರು. ಚುನಾವಣೆಗೆ ಕೊಟ್ಟಿತ್ತು ಬೊಮ್ಮಾಯಿ ಕೊಟ್ರಲ್ಲ, ಅದು 21 ನೀವಿಟ್ಟಿದ್ದು 500 ಕೋಟಿ 60 ಕೋಟಿ ರೂಪಾಯಿ. ಸರಿ, ಉಪನಾಯಕರು ನಮ್ಮ ಸರ್ಕಾರ ಕೊಟ್ಟಿತ್ತು. ಇವರು ಕೊಟ್ಟಿದ್ದು 64 ಕೋಟಿ ರೂಪಾಯಿ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಕ್ಕೆ 193 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ರೆ ಇವ್ರ ಸರ್ಕಾರ ಕೊಟ್ಟಿದ್ದು ಕೇವಲ 64 ಕೋಟಿ ರೂಪಾಯಿ. ಇದೆಲ್ಲ ಉಳಿದಿದ್ದ ದುಡ್ಡು ಎಲ್ಲಿ ಹೋತು ಅಂತ ಹೇಳಿ